ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋನು ಪೀಪಾ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಇವಾಗ ಟೈಮ್ ಬಂದುಬಿಟ್ಟು 4 ಗಂಟೆ ಆಗ್ತಾ ಬರ್ತಾ ಇದೆ. ಯಾಕೆಪ್ಪ ಇಷ್ಟು ನೀಟಾಗಿ ರೆಡಿ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಇವತ್ತು ನಮ್ಮ ತಮ್ಮನೇಲಿ ಗೊತ್ತಾಗುತ್ತೆ ನಿಮ್ಗೆ ಏನಂತ. ನಾನು ವಾರಣಾಸಿಗೆ ಹೋಗ್ತಾ ಇದ್ದೀನಿ, ಬನ್ನಿ ನನ್ನ ಜೊತೆಗೆ. ವಾರಣಾಸಿಲೆಲ್ಲ ಏನೇನು ಮಾಡಿದೆ, ಏನೇನೆಲ್ಲ ಯಾವ್ಯಾವೆಲ್ಲ ಪ್ಲೇಸ್ ನೋಡಿದೆ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆ ಎಕ್ಸ್ಪ್ಲೋರ್ ಮಾಡೋಣ. ನಾನು ಇವಾಗ ಹೋಗ್ತಾ ಇರೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1ಗೆ. ನಾನಿರೋ ಪ್ಲೇಸಿಂದ ಏರ್ಪೋರ್ಟಿಗೆ ಹೋಗ್ಲಿಕ್ಕೆ ಮಿನಿಮಮ್ ಆದರೂ 1 ಅವರ್ ಆದರೂ ಬೇಕು. 4 ಓ ಕ್ಲಾಕಿಗೆ ಬಿಟ್ಟಿದ್ದು 5ಗೆಲ್ಲ ರೀಚ್ ಆದ್ವಿ ಏರ್ಪೋರ್ಟಿಗೆ. ನಮ್ಮ ಫ್ಲೈಟ್ ಇದ್ದಿದ್ದು 7 ಓ ಕ್ಲಾಕಿಗೆ, ಸೊ ಅದಕ್ಕೆ ಅರ್ಲಿನೇ ರೀಚ್ ಆದ್ವಿ. ಇವತ್ತು ನಾವು ಟರ್ಮಿನಲ್ 1ಗೆ ಬಂದಿದ್ದೇವೆ. ಇಲ್ಲಿ 5, 6, 7, 8 ಗೇಟಲ್ಲಿ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಸೆಕ್ಯೂರಿಟಿ ಚೆಕ್ ಆದಮೇಲೆ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆಗ್ತೀವಿ. ನೀವು ಯಾವ ಏರ್ಲೈನ್ ಟಿಕೆಟ್ಸ್ನ ಬುಕ್ ಮಾಡಿರ್ತೀರೋ ಆ ಟಿಕೆಟ್ ಜೆರಾಕ್ಸ್ ಕಾಪಿ ಆರ್ PDF ಮೊಬೈಲಲ್ಲಿದ್ದರೆ ಸಾಕು. ಆ ರೆಸ್ಪೆಕ್ಟಿವ್ ಗೇಟ್ ಹತ್ರ ಹೋದರೆ ಆ ಜೆರಾಕ್ಸ್ ಕಾಪಿನ ಸ್ಕ್ಯಾನ್ ಮಾಡ್ತಾರೆ. ಹಾಗೆ ID ಪ್ರೂಫನ್ನು ಕೂಡ ಕೇಳಿ ಅದನ್ನು ಕೂಡ ಚೆಕ್ ಮಾಡಿ ಏರ್ಪೋರ್ಟ್ ಒಳಗಡೆ ಬಿಡ್ತಾರೆ. ನೀವು ಯಾವ ಏರ್ಲೈನ್ನ ಬುಕ್ ಮಾಡಿರ್ತೀರೋ ಆ ಕೌಂಟರ್ಗೆ ಹೋದರೆ ನಿಮ್ಮ ಟಿಕೆಟ್ನ ಚೆಕ್ ಮಾಡಿಬಿಟ್ಟು ನಿಮಗೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ಲಗೇಜ್ ತೂಕ ಬಂದ್ಬಿಟ್ಟು 15 kg ಇರಬೇಕು. 5 kg ಫ್ಲೈಟ್ ಒಳಗಡೆನೆ ತಗೊಂಡು ಹೋಗ್ಬೋದು. ಅದಕ್ಕಿಂತ ಹೆಚ್ಚಾಗಿ ತೂಕ ಇತ್ತು ಅಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ನಿಮ್ಮ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗೆ ಸಪ್ರೇಟ್ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಇದೆಲ್ಲ ಮುಗಿಸ್ಕೊಂಡು ರಾಮೇಶ್ವರಂ ಕೆಫೆಗೆ ಟಿಫನ್ ಮಾಡೋಕ್ಕೆ ಹೋದ್ವಿ. ಟಿಫನ್ ಮಾಡ್ಕೊಂಡು ಬಂದಮೇಲೆ ಒಂದು ದೊಡ್ಡ ಶಾಕೆ ಕಾದಿತ್ತು. ಅದೇನಪ್ಪ ಅಂದರೆ ನಮ್ಮದು 3 hours ಫ್ಲೈಟ್ ಡಿಲೇ ಆಗಿದೆ. ಯಾಕಪ್ಪ ಅಂದರೆ ಏರ್ಪೋರ್ಟಲ್ಲೇ ವೇಟ್ ಮಾಡಿ ಹಾಗೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೊಂಡು ಹಾಗೆ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿದ್ವಿ. 7 ಗಂಟೆಗೆ ಇದ್ದಿದ್ದು ಫ್ಲೈಟ್ 10 ಗಂಟೆಗೆ ಶೆಡ್ಯೂಲ್ ಆಗಿತ್ತು. ಮತ್ತೆ 10 ಗಂಟೆಗೆ ಮತ್ತೊಂದು ಸತಿ ಬೋರ್ಡಿಂಗ್ ಪಾಸ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಅಲ್ಲೇ ಇರುವ ಒಂದು ಬಸ್ಸಲ್ಲಿ ನಾವು ಯಾವ ಏರ್ಲೈನ್ಸ್ನ ಬುಕ್ ಮಾಡಿರ್ತೀವೋ ಆ ಫ್ಲೈಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ನಾವು ಬುಕ್ ಮಾಡಿದ್ದು ಆಕಾಶ ಏರ್ಲೈನ್ಸ್. ಇದು ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಫ್ಲೈಟ್ ಒಳಗಡೆನೂ ಕೂಡ ತೋರಿಸ್ತೀನಿ ಬನ್ನಿ. ನಮ್ಮ ಬೋರ್ಡಿಂಗ್ ಪಾಸಲ್ಲಿರೋ ಸೀಟ್ ನಂಬರ್ನ ನೋಡಿಕೊಂಡು ಕೂತ್ಕೊಂಡ್ವಿ. ಹಾಗೆ ಡಿಪಾರ್ಚರ್ ಆಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಇಂಡಿಗೋ ಫ್ಲೈಟ್ ಪಕ್ಕದಲ್ಲೇ ಹೋಗ್ತಾ ಇತ್ತು, ಅದನ್ನೇ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಡಿಪಾರ್ಚರ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಫ್ಲೈಟಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಪ್ರೋಟೋಕಾಲ್ಸ್. ಅದನ್ನೆಲ್ಲ ತಿಳ್ಕೊಂಡು ಸೀಟ್ ಬೆಲ್ಟ್ ಹಾಕ್ಕೊಂಡು ಕೂತ್ಕೊಂಡ್ವಿ. ಫ್ಲೈಟ್ ಟೇಕ್ ಆಫ್ ಆಗುವಾಗಂತೂ ನನಗೆ ತುಂಬಾ ಭಯ ಆಯಿತು, ಹಾಗೆ ನರ್ವಸ್ ಕೂಡ ಇದ್ದೆ. ಅದಕ್ಕಿಂತ ಜಾಸ್ತಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಅಂತ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಇದು ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್. ನಿಮ್ಮ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಹಾಗೆ ಯಾವ ಪ್ಲೇಸ್ನ ವಿಸಿಟ್ ಮಾಡಿದ್ರಿ ಅಂತಲೂ ಕೂಡ ಹೇಳಿ. ಬೆಂಗಳೂರಿಂದ ವಾರಣಾಸಿಗೆ ಹೋಗೋಕ್ಕೆ 3 ಅವರ್ ಆದರೆ ಸಾಕು ಫ್ಲೈಟ್ನಲ್ಲಿ. ವಿತಿನ್ ಇಂಡಿಯಾ ನೀವು ಎಲ್ಲೇ ಫ್ಲೈಟಲ್ಲಿ ಸುತ್ತಾಡಬೇಕಂತಂದರೆ ಪಾಸ್ಪೋರ್ಟ್ ನೆಸೆಸಿಟಿ ಇಲ್ಲ. ಗೌರ್ಮೆಂಟ್ ID ಪ್ರೂಫ್ ಇದ್ದರೆ ಸಾಕು, ನೀವು ಆರಾಮಾಗಿ ಫ್ಲೈಟ್ ಎಕ್ಸ್ಪೀರಿಯನ್ಸ್ನ ಮಾಡ್ಬೋದು. ಯಾರಾದರೂ ಭಯ ಅಂದ್ಕೊಂಡಿದ್ರೆ ಫಸ್ಟ್ ಫ್ಲೈಟಲ್ಲಿ ಹೆಂಗಪ್ಪ ಹೋಗೋದು ಅಂತ ಯಾವುದೇ ರೀತಿ ಭಯ ಇರೋದಿಲ್ಲ. ಆರಾಮಾಗಿ ನೀವು ಹೋಗಿ ಬರ್ಬೋದು. ವಾರಣಾಸಿ ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಅಲ್ಲಿಂದ ಎಲ್ಲ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಎಲ್ಲಿ ಇರ್ತೀವಿ ಅಂತ ನಿಮಗೆ ತಿಳ್ಕೊಬೇಕಂದ್ರೆ ವೇಟ್ ಮಾಡಿ ಪಾರ್ಟ್ 2ಗೆ. ಇದೇ ನೋಡಿ ವಾರಣಾಸಿ ಏರ್ಪೋರ್ಟ್. ಇದಾಗಿತ್ತು ನನ್ನ ಫಸ್ಟ್ ಫ್ಲೈಟ್ ಜರ್ನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.